ಆತ್ಮಜ್ಞಾನಂ ಸ್ವಯಂ ಜ್ಞಾನಂ ಜ್ಞಾನಾದ ಅನ್ಯತ್ ಕರೋತಿ ಅಂತ ಹೇಳ್ಬಿಟ್ಟು ಆತ್ಮನಲ್ಲಿ ಜ್ಞಾನ ಒಂದೇ ಇದೆ ಅಂತ ಪೋಸ್ಟ್ ಮಾಡಿದ್ರಲ್ಲ ಅದರಲ್ಲಿ ಈ ಸುಖ ಗುಣ, ದರ್ಶನ ಗುಣ, ಜ್ಞಾನ ಗುಣ, ಬಾಕಿ ಎಲ್ಲ ಗುಣಗಳು 8 ಗುಣಗಳಿದೆ. ಅದೊಂದನ್ನೇ ಯಾಕೆ ಸಿಕ್ಕಾಪಟ್ಟೆ ಹೈಲೈಟ್ ಮಾಡಿದ್ದಾರೆ? ಇಲ್ಲೂ ಅದನ್ನೇ ಹೇಳ್ತಿದಾರಲ್ಲ, ಸಂಕಲ್ಪ. ಜೀವನ ಎಲ್ಲ ನಡೆಯೋದೇನೆ ಜ್ಞಾನದ ಮೇಲೆ. ಜ್ಞಾನ ಇಲ್ಲ ಅಂದರೆ ಏನಿದ್ರೆ ಏನು ಪ್ರಯೋಜನ ಇದೆ? ಗೊತ್ತಾಗೋದು ಯಾರಿಗೆ? ದೇಹ ಇದೆ, ತುಂಬ ಸುಂದರವಾಗಿದೆ, ಆದರೆ ಕನ್ನಡಿ ಇಲ್ಲ, ಗೊತ್ತೇ ಇಲ್ಲ ಇವನಿಗೆ, ಏನು ಮಾಡೋದು? ಪ್ರಯೋಜನ ಏನು? ನಮ್ಮ ಜೀವನದ ಎಲ್ಲ ವಿಷಯಗಳು ಪ್ರಯೋಜನ ಆಗುತ್ತೆ ಯಾವಾಗ ಅದ್ರ ಬಗ್ಗೆ ನಮಗೆ ಗೊತ್ತಿದೆ. ಮನೆಯಲ್ಲಿ 1 ಕೋಟಿ ನಿಧಿ ಇದೆ, ಆದರೆ ಗೊತ್ತಿಲ್ಲ, ಏನಾದರೂ ಪ್ರಯೋಜನ ಇದೆ? ಏನೂ ಪ್ರಯೋಜನ ಇಲ್ಲ. ಯಾಕೆ? ಜ್ಞಾನ ಇಲ್ಲ. ಎಲ್ಲಿವರೆಗೆ ಜ್ಞಾನ ಇಲ್ಲ ಅಲ್ಲಿವರೆಗೆ ಎಲ್ಲ ನಿರರ್ಥಕ ಇದೆ. ಜ್ಞಾನ ಬಂದರೆ ಮಾತ್ರ ಮುಂದಿನ ವಿಷಯ. ಜ್ಞಾನನೇ ಇಲ್ಲದೆ ಹೋದರೆ ದರ್ಶನ ತಗೊಂಡು ಏನು ಮಾಡೋದು? ಚಾರಿತ್ರ ತಗೊಂಡು ಏನು ಮಾಡೋದು? ಚಾರಿತ್ರವನ್ನು ಕೊನೆಗೆ ತಿಳಿಯೋರು ಯಾರು? ಜ್ಞಾನನೇ. ನನಗೆ ರತ್ನತ್ರಯ ಪ್ರಾಪ್ತಿಯನ್ನು ತಿಳಿಯೋರು ಯಾರು? ಜ್ಞಾನನೇ. ಸತತವಾಗಿ ನನ್ನ ಜೀವನ ಯಾವ ಕಡೆಗೆ ಹೋಗ್ತಾ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ನೋಡೋರು ಯಾರು? ಜ್ಞಾನನೇ. ನಿರ್ಣಯ ಮಾಡೋರು ಯಾರು? ಜ್ಞಾನನೇ. ಜ್ಞಾನ ಇಲ್ಲದೆ ಜೀವದ ಏನೂ ನಡೆಯೋದಿಲ್ಲ. ಜೀವದ ಅನಂತ ಗುಣಗಳು ಇದ್ದು ಇಲ್ಲದಂಗೆ ಜ್ಞಾನ ಇಲ್ಲ ಅಂದ್ರೆ वो अनंत गुणों की कीमत तभी है यदि ज्ञान है. ಜ್ಞಾನ ಇಲ್ಲ ಅಂದ್ರೆ ಸಬ್ ಗುಣ ನಿರರ್ಥಕ. ಪ್ರವಚನ ಸಾರ ಹೇಳುತ್ತೆ, ಜ್ಞಾನ ಇಲ್ಲದೆ ಹೋದ್ರೆ ಎಲ್ಲಾ ಗುಣಗಳು ಜಡ ಇದೆ, ಜಡ ಹೇ. ಜ್ಞಾನದ ಚೈತನ್ಯದಿಂದ ಎಲ್ಲಾ ಗುಣಗಳಲ್ಲೂ ಚೈತನ್ಯ ಬರುತ್ತೆ. ಇಲ್ಲಾಂದ್ರೆ ಎಲ್ಲ ಜಡ ಇದೆ. ಯಾವ ಥರ ಪುದ್ಗಲ ಇದೆ ಅದೇ ಥರ ಚಾರಿತ್ರ ಇದೆ. ಚಾರಿತ್ರ ತभी ಚಾರಿತ್ರ है जब उसमें चैतन्य है, ज्ञान ಇದೆ. तो आत्मा ज्ञानम स्वयं ज्ञानम का अर्थ है ज्ञान के अलावा तो कुछ भी नहीं है. जीव स्वयं ज्ञान है. ಈಗ ಎದ್ದು ನಾನು ಹೆಜ್ಜೆ ಎಲ್ಲಿಗಿಡ್ತೀನಿ ಯಾರು ಹೇಳ್ತಾರೆ? ಜ್ಞಾನ ಹೇಳುತ್ತೆ. ಏನು ತಿನ್ಬೇಕು ಯಾರು ಹೇಳ್ತಾರೆ? ಜ್ಞಾನ ಹೇಳುತ್ತೆ. ಏನು ಮಾಡಬಾರ್ದು ಯಾರು ಹೇಳುತ್ತಾರೆ? ಜ್ಞಾನ ಹೇಳುತ್ತೆ. ಹಾಗಾದ್ರೆ ಏನು ತಿನ್ನಬೇಕು ಅನ್ನೋದು ಇಂಪಾರ್ಟೆಂಟು, ಜ್ಞಾನ ಇಂಪಾರ್ಟೆಂಟು? ಅರ್ಥ ಆಗ್ತದೆ? ಜ್ಞಾನನೇ ಅಜ್ಞಾನ ಆಗ್ಬಿಟ್ರೆ ಹೋಯ್ತು ಏನು? ಯಾಕೆ ಡೌಟ್ ಬಂತು ಅಂದ್ರೆ ಅನಂತ ಚತುರ್ವಿಧಗಳಲ್ಲಿ ಅನಂತ ದರ್ಶನ, ಜ್ಞಾನ, ಸುಖ, ವೀರ್ಯ 4ಕ್ಕೂ ಸಮಾನ ಅನಂತ ಅಂತ ಕೊಟ್ಟಿದ್ದಾರೆ. ಕಾಮನ್ ಅನಂತ ಹೇಳ್ತಿದಾರಲ್ಲ. ಅದಕ್ಕೆ ಯಾವ ಜ್ಞಾನ ಇದೆ ಅದರಿಂದನೇ ಎಲ್ಲ ಗುಣಗಳ ಅಸ್ತಿತ್ವ ಇದೆ. ಅಸ್ತಿತ್ವ ಅಂದ್ರೆ ಅವು ಜ್ಞಾನದಿಂದ ಗೊತ್ತಾದ್ರೆ ತಾನೇ ಅದು ಇದೆ ಅಂತ ಗೊತ್ತಾಗುತ್ತಿದೆ. ಒಂದು ವಿಷಯ. ಎರಡನೇದು, अनंत गुणಗಳನ್ನು ನೋಡಕ್ಕಂತೂ ಸಾಧ್ಯ ಇಲ್ಲ. अनंत गुण को देखा तो नहीं जा सकता, अनुभव भी नहीं किया जा सकता. तो ಹೇಳ್ತಾರೆ ಲಕ್ಷಣದಿಂದ ಲಕ್ಷ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು. ಲಕ್ಷಣ ಅಂದ್ರೆ ಏನು? ಗುರುತು. ಗುರುತಿಂದ ಆ ವಸ್ತುವನ್ನು ಉದಾಹರಣೆಯನ್ನು ಕೊಡ್ತಾನೆ. ಯತ್ರ ಯತ್ರ ಧೂಮಸ್ ತತ್ರ ತತ್ರ ವನ್ನಿ. ಅಂದರೆ ಎಲ್ಲೆಲ್ಲಿ ಹೊಗೆ ಇದೆ ಅಲ್ಲಲ್ಲಿ ಬೆಂಕಿ ಇದೆ. ಹೊಗೆಯಿಂದ ಬೆಂಕಿ ಇದೆ ಅಂತ ಗೊತ್ತಾಯ್ತು. ಹಾಗೆ ಜ್ಞಾನದಿಂದ ಆತ್ಮ ಗೊತ್ತಾಗುತ್ತೆ. नहीं तो आत्मा को कहाँ ढूंढोगे? ಆತ್ಮ ಹುಡುಕೋದೆಲ್ಲಿ? ಆತ್ಮ ಸಿಕ್ತು. ಎಲ್ಲಿ ಸಿಕ್ತು? ಅಟ್ಟದ ಮೇಲೆ ಕೂತಿತ್ತು. कहाँ मिलेगा आत्मा? आत्मा मिलेगा जहाँ ज्ञान मिलेगा. ಎಲ್ಲಿ ಜ್ಞಾನ ಸಿಗುತ್ತೆ ಅಲ್ಲಿ ಆತ್ಮ ಸಿಗುತ್ತೆ.
ದರ್ಶನ ಚಾರಿತ್ರ್ಯ ಹೇಳೋಕ್ಕಾಗೋದಿಲ್ಲ. ಯಾಕೆ ದರ್ಶನ ಚಾರಿತ್ರ್ಯ ಕಾಣಿಸೋದೇ ಇಲ್ಲ, ಗೊತ್ತೇ ಆಗೋದಿಲ್ಲ, ಅದನ್ನ ಹಿಡಿಯೋಕ್ಕೆ ಆಗೋದಿಲ್ಲ. ಚಾರಿತ್ರ್ಯ ಏನಿಸುತ್ತೆ, ದೇಹ ಕ್ರಿಯೆ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಜೀವಿಯನ್ನ ಗುರುತಿಸೋದಾದ್ರೆ ಗುರುತಿಸೋದು ಹೇಗೆ ಆಗೋದ್ರ ಉಪಾಯ ಏನು ಹೇಳ್ತಾರೆ? ಜ್ಞಾನ ಉಪಾಯ ಇದೆ. ಎಲ್ಲೆಲ್ಲೋ ಹುಡುಕಕ್ಕೆ ಹೋಗ್ಬೇಡ. ಕೆಲವು ಧರ್ಮಗಳು ಹೇಳಿತು ದೇಹದೊಳಗಡೆನೆ ಇದೆ. ಜಿನ ಧರ್ಮ ಅದನ್ನು ಹೇಳೋದಿಲ್ಲ, ಈ ದೇಹದೊಳಗಡೆ ಎಲ್ಲಿದೆ, ಕಣ್ಣಲ್ಲಿದೆಯೋ, ಮೂಗಲ್ಲಿದೆಯೋ, ಬಾಯಿಯಲ್ಲಿದೆಯೋ, ಎಲ್ಲಿದೆ, ಅಂಗುಷ್ಟಂ ನೆತ್ತಿಯವರೆಗೆ ಎಲ್ಲೆಲ್ಲಿದೆ. ಬೋತರ ಮಾಂಸ ಮಜ್ಜೆ ಮೂಳೆಯಲ್ಲಿಲ್ಲ, ಎಲ್ಲಿದೆ? ಜ್ಞಾನದಲ್ಲಿದೆ. ಜ್ಞಾನವನ್ನು ಗುರುತಿಸಿದ್ರೆ ಜೀವ ಸಿಗುತ್ತೆ. ಯಾರಿಗೆ ಜ್ಞಾನ ಸಿಕ್ಕಿದೆ ಅವನಿಗೆ ಜೀವ ಸಿಕ್ತು. ಅದಕ್ಕೆ ಸಮಯ ಸಾರ ಹೇಳುತ್ತೆ, ಜ್ಞಾನಾನುಭೂತಿರೇವ ಆತ್ಮಾನುಭೂತಿ. ಅಂದ್ರೆ ಯಾರಿಗೆ ಜ್ಞಾನದ ಅನುಭವ ಆಗುತ್ತಾ ಇದೆ ಅವನಿಗೆ ಆತ್ಮನ ಅನುಭವ ಆಗುತ್ತಾ ಇದೆ. वही आत्मा का अनुभव है. आत्मा का अनुभव और कुछ विशेष नहीं होता. कुछ कल्पना करके मत बैठो कि कुछ ಮ್ಯಾಜಿಕ್ हो जाए. ಮ್ಯಾಜಿಕ್ ಏನೂ ಆಗೋದಿಲ್ಲ. ಶುದ್ಧ ಜ್ಞಾನದ ಅನುಭವ, ರಾಗದ್ವೇಷ ಇಲ್ಲದೆ ಇರುವ ಶುದ್ಧ ಜ್ಞಾನದ ಅನುಭೂತಿ ಯಾರಿಗಿದೆ ಅದೇ ಆತ್ಮನ ಅನುಭೂತಿ ಇದೆ. इसलिए ಆತ್ಮ ಜ್ಞಾನಂ ಸ್ವಯಂ ಜ್ಞಾನಂ ಜ್ಞಾನಾದನ್ಯತ್ ಕರೋತಿ ಕಿಂ. ಮೂರನೇ ವಿಷಯ, ಯಾವ ಕರ್ತೃತ್ವ ಬುದ್ಧಿ ಇದೆ ಇವನಿಗೆ ಅನಾದಿ ಕಾಲದಿಂದ, ಕರ್ತೃತ್ವ ಬುದ್ಧಿ ಹೋಗದೇನೆ ಏನೂ ಸಾಧನೆ ಆಗುವುದಿಲ್ಲ. ಹೇಳ್ತಾರೆ, ನಿನ್ನ ಕೈಯಿಂದ ಏನು ಮಾಡೋಕ್ಕಾಗುತ್ತೆ? ಒಲೆ ನಿನ್ನ ಕೈಯಿಂದ ಜ್ಞಾನ ಮಾಡೋಕ್ಕಾಗುತ್ತೆ. ನಾವು ಪೂಜೆಯಲ್ಲಿ ಬರೋದು ಕಿ ಜ್ಞಾನನೇ ಸರ್ವ ಸಮಾಧಾನಕಾರಕ ಇದೆ. ಹಾಗಾಗಿ ಜ್ಞಾನದಿಂದನೇ ದೀಕ್ಷೆ, ಜ್ಞಾನದಿಂದನೇ ತಪ, ಜ್ಞಾನದಿಂದನೇ ತ್ಯಾಗ. ಜೀವ ಕೈಯಿಂದ ಏನು ಮಾಡೋಕ್ಕಾಗುತ್ತೆ? ಒಲೆ ಏನೂ ಮಾಡೋಕ್ಕಾಗೋದಿಲ್ಲ, ಜ್ಞಾನ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ಆತ್ಮ ಜ್ಞಾನ ಸ್ವರೂಪಿ ಇದ್ದಾನೆ. ಆತ್ಮನಿಗೆ ತ್ಯಾಗ ಮಾಡೋಕ್ಕಾಗೋದಿಲ್ಲ? ನೈ ಆತ್ಮನಿಗೆ ತ್ಯಾಗ ಮಾಡೋಕ್ಕಾಗೋದಿಲ್ಲ. ಆತ್ಮ ದೀಕ್ಷೆ ತಗೊಳ್ಳೋದಿಲ್ಲ, ಒಲೆ ದೀಕ್ಷೆನೂ ತಗೊಳ್ಳೋದಿಲ್ಲ. ಏನು ಮಾಡ್ತಾನೆ? ಜ್ಞಾನದಿಂದನೇ ದೀಕ್ಷೆ ಆಗುತ್ತೆ, ಜ್ಞಾನದಿಂದನೇ ತ್ಯಾಗ ಆಗುತ್ತೆ, ಜ್ಞಾನದಿಂದನೇ ತಪ ಆಗುತ್ತೆ, ಜ್ಞಾನದಿಂದನೇ ಮೋಕ್ಷ ಆಗುತ್ತೆ. ಬೇರೆ ಏನು ಮಾಡೋಕ್ಕಾಗೋದಿಲ್ಲ ಜೀವ ಕೈಯಲ್ಲಿ. ಯಾಕಂದ್ರೆ ಬೇರೆ ಎಲ್ಲ ವಿಷಯ ಆಯಾ ವಸ್ತುವನ್ನು ಅವಲಂಬಿಸುತ್ತೆ. ದೇಹದ ಪರಿಣಾಮನೇ ದೇಹವನ್ನು ಅವಲಂಬಿಸುತ್ತೆ, ಇನ್ನೊಬ್ಬ ವ್ಯಕ್ತಿಯ ಪರಿಣಾಮನೇ ಅವನನ್ನು ಅವಲಂಬಿಸುತ್ತೆ, ಈ ವಸ್ತುವಿನ ಪರಿಣಾಮನೇ ವಸ್ತುವನ್ನು ಅವಲಂಬಿಸುತ್ತೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಆ ವ್ಯಕ್ತಿ, ವಸ್ತು, ನಮ್ಮ ದೇಹ ಇದಾವುದು ಬದಲಾಗೋದಿಲ್ಲ. ಆದರೆ ಜ್ಞಾನ ಬದಲಾಗುತ್ತೆ. ಸುಖದ